ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯದಿಂದ ಸರಾವತಿ ಮುಳುಗಡೆ ರೈತರ ಹಾಗೂ ಬಡ ರೈತರ ಮೇಲೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ನಡೆಸುತ್ತಿದ್ದಾರೆ. ಆನಂದಪುರ ಸಮೀಪದ ಅಡ್ಡೇರಿಯಲ್ಲಿ ಬಡ ರೈತನ ಜಾಗವನ್ನು ಅರಣ್ಯ ಇಲಾಖೆಯವರು ತೆರವುಗೊಳಿಸಿರುವುದನ್ನು ಒಂದು ಮನುಷ್ಯತ್ವ ಇರುವ ಶಾಸಕ ಗೋಪಾಲಕೃಷ್ಣ ಬೇಳೂರು ನೋಡಬೇಕು. ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ವೀಕ್ ಇದೆ. ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಮೇಲೆ ಬಿಗಿಯಿಲ್ಲ. ಹೀಗೆ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಜಿಲ್ಲಾ ಸಚಿವರ ಮೇಲೆ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಹರತಾಳು ಹಾಲಪ್ಪ. ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಹಾಗೂ ಪಕ್ಷದ ಇತರ ಮುಖಂಡರೊಂದಿಗೆ ಆನಂದಪುರ ಸಮೀಪದ ಅಡ್ಡೇರಿಯಲ್ಲಿ ಇತ್ತೀಚೆಗೆ ಬಡ ರೈತನ ಜಾಗವನ್ನು ಅರಣ್ಯ ಇಲಾಖೆಯವರು ದೌರ್ಜನ್ಯದೊಂದಿಗೆ ತೆರವುಗೊಳಿಸಿರುವುದನ್ನು ವೀಕ್ಷಿಸಿ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅಕ್ರೆ, ಶಾಂತಕುಮಾರ್, ದೇವೇಂದ್ರಪ್ಪ, ಕೃಷ್ಣಮೂರ್ತಿ, ರವಿಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮನುಷ್ಯತ್ವ ಬೇಡ, ಒಂದ್ 10 ಗಿಡ ಕಿತ್ತು ಫೋಟೋ ತಕೊಂಡು ಹೋಗ್ರಿ ಅಂತ ಅಂದೆ. ಅಷ್ಟು ಒಂದ್ ಕಡೆಯಿಂದ ಒಂದು ಗಿಡನೂ ಬಿಟ್ಟಿಲ್ಲ. ಕಾಲಲ್ಲಿ ಹಿಂಗೆ ತೋರಿಸಿತ್ತು ಮೇಡಮ್. ಅವ್ರು ಫಸ್ಟ್ ಬಾಳೆ ಸಸಿ ಕಿತ್ತಿಲ್ಲ, ಗಾರ್ಡೋ ಪಾಲಿಟ್ಟು ಅವ್ರು ಅಡಿಕೆ ಸಸಿ ಮಾತ್ರ ಕಿಡ್ತಾ ಬಂದ್ರು. ಆಮೇಲೆ ಮತ್ತೆ ಹೋಗಿ ಬಾಳೆ ಸಸಿ ಎಲ್ಲ ಕಾಲಲ್ಲಿ ಹಿಂಗೆ ತೋರಿಸ್ಕೊಂತ ಒಂದು ಗಿಡನೂ ಬಿಟ್ಟಿಲ್ಲ, ಅಷ್ಟನ್ನು ಕಿತ್ತರು. ಅಲ್ಲಿ ಸೇಡಿಗೆ ಸ್ವಲ್ಪ ಇದು ಮಾವಿನ ಗಿಡ ಇದು ಅಂದರೆ ಬೇರೆಯವ್ರು ಯಾರ್ದನ್ನು ಮಾಡಿದರೆ ನಿಮ್ದನ್ನು ಮಾತ್ರ ಮಾಡಿದ್ದಾರೆ? ನಮ್ದೊಂದೇ ಈ ಭಾಗದಲ್ಲಿ ನಿಮ್ದೊಂದೇ ಫಾರೆಸ್ಟಲ್ಲಿ ಇದೆ ಅಂತ. 50-60 ವರ್ಷದ ಹಿಂದಿನ ಸರ್ವೆ ಇದಕ್ಕೆ ಕೃಷಿ ಮಾಡ್ಕೊಂಡು ಬಂದಿರೋದು. ಈಗ ನಾವು ಫಸ್ಟ್ ಎಲ್ಲ ಜೋಳ, ಶುಂಠಿ ಅದು ಇದು ಬೆಳೀತಾ ಇದ್ರು. ಈಗ ಒಂದ್ 2 ತಿಂಗಳಿಂದ ನಾವು ಟ್ರೆಂಚ್ ಹೊಡೆದು ಅಡಿಕೆ ಸಸಿ ಹಾಕಿದ್ವಿ. ಅವಾಗಿಂದ ಫಾರೆಸ್ಟರ್ ಬಂದು ಬೇಲಿ ಕೀಳೋದು ಇದ್ ಮಾಡೋದು ಮಾಡ್ತಾ ಇದ್ರು. ಮೊನ್ನೆ ಮೇಡಮ್ ಬಂದು ಗಿಡ ಪೂರ್ತಿ ಕಿತ್ತು ಹಾಕಿದ್ದಾರೆ. ನಾಳೆ ಬೆಳಿಗ್ಗೆ ಎಲ್ಲರಿಗೂ ತೊಂದರೆ ಅಂತ ಇದು ಕಾಂಗ್ರೆಸ್ನವರು ಬಂದು ನೋಡ್ಲಿ ಅಂತ ಹೇಳೋದು. ಈಗ ನಾವೊಂದು ಮೊನ್ನೆ ಪ್ರತಿಭಟನೆ ಮಾಡಿ ಎಲ್ಲ ಮಾಡಿ ಆದ್ಮೇಲೆ ಈಗ ಮತ್ತೆ DF ಇವ್ರನ್ನೆಲ್ಲ ಕಳಿಸಿ ಇದನ್ನ ಲೆವೆಲ್ ಮಾಡಬೇಕು ಅಂತ MLA ಕಳಿಸಿರೋದು. ನಾವು ಹೋಗಿ ಪ್ರತಿಭಟನೆ ಮಾಡಿ ಇದು ಮಾಡಿ ಬಂದ್ಮೇಲೆ ಏಷ್ಯಪ್ಪನ ಕರ್ಕೊಂಡು ಬಂದು ಇಲ್ಲಿ ಏಷ್ಯಪ್ಪನ ಕರ್ಕೊಂಡು ಬಂದು ಅವ್ರು ನೋಡಿ ಏಷ್ಯಪ್ಪ ಸರ್ ಏನಂದ್ರೆ ಇಲ್ಲಿ ಬಂದಾಗ ಇದು RF ಅವರು ಯಾವ ಕಾರಣಕ್ಕೆ ಮಾಡಿದ್ರು ಅಂತ ಗೊತ್ತಾಗಿಲ್ಲ, ಮಾಡಂಗಿಲ್ಲಲ್ಲ. ಅವ್ರ ಮನೆಯಲ್ಲಿ ಇದು ಜಮೀನು ಅವನೇ ಹುಡುಗ ಬಾ ಈ ಕಡೆ, ನೀನು ಆ ಕಡೆ ಇಲ್ಲೇ ಬರೋ. ಇಲ್ಲೇ ಒಳಗೆ ಅಷ್ಟು ಫಾರೆಸ್ಟ್ ಲ್ಯಾಂಡ್ ಬಿಡಿಸ್ಬಿಟ್ಟು ಇದೊಂದು 15 ಗುಂಟೆ ಬಿಡಿಸಿ ಬಂದ್ರೆ ಅದು ಆ ಥರಕ್ಕೆ ಸ್ಟೇಟ್ಮೆಂಟ್ ಸ್ಥಳೀಯ ಶಾಸಕರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಅರಣ್ಯ ಇಲಾಖಾ ಅಧಿಕಾರಿಗಳ ಬಗ್ಗೆ ಮಾಜಿ ಸಚಿವ ಹರತಾಳು ಹಾಲಪ್ಪನವರು ಮಾತನಾಡಿದ್ದು ಹೀಗೆ. ಇವರು ಶರಾವತಿ ಮುಳುಗಡೆ ರೈತರು 60-70 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಸುಜಾತ ಅಂತ ಅವರು ಪೂರ್ವಜರು ಮಾಡಿದ್ದಾರೆ. ಅದನ್ನು ಏಕಾಏಕಿ ಯಾರೋ ಅವಿವೇಕಿ ಒಬ್ಬ RF ಅಥವಾ ಅವ್ರ ಕೆಳ ಹಂತದ ಅಧಿಕಾರಿಗಳು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಒಬ್ಬ DF ಅಥವಾ ಒಬ್ಬ ACF ಮಾಡಿರಲ್ಲ. ಆದರೆ ಅವ್ರ ಗಮನಕ್ಕೆ ಬಂದ ಮೇಲೆ ಅವ್ರು ಏನು ಕ್ರಮ ತೊಗೊಂಡಿರೋ ಅನ್ನೋದು ಭಾಳ ಮುಖ್ಯ. ಯಾವ ಕಾರಣಕ್ಕೂ ಇಂಥದ್ದು ಮಾಡೋಕ್ಕೆ ಬಿಡೋದಿಲ್ಲ. ಇದ್ರ ಹಿಂದೆ ತಾಲೂಕು ಆಡಳಿತ ಮತ್ತು ಇದರಿಂದ ಶಾಸಕರು ಬಂದು ಇಲ್ಲಿ ನೋಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಬ್ಬ ಮನುಷ್ಯತ್ವ ಇರೋ ಶಾಸಕರು ಇದು ಬಂದು ನೋಡ್ಬೇಕು, ಇದು ಮಾಡಿದ್ದು ಸರಿಯೇ ಅಂತ ನೋಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಇದೇ ರೀತಿ ನಮ್ಮ ತುಮ್ರಿ ಹತ್ರ ಒಂದು ಕೇಸ್ ಆಗಿತ್ತು. ಅದನ್ನು ಆಮೇಲೆ MLA ಮನವರಿಕೆ ಆಗಿ ಸುಳ್ಳೆ ಅಧಿಕಾರಿಗಳಿಗೆ ಬೈತಾರೆ. ಮನವರಿಕೆ ಮುಂಚೆನೆ ಹೋಗಿ ಅವ್ರ ಕಡೆ ಹೇಳ್ಬಿಡ್ತಾರೆ, ಹೇಳೋದು ಕೂಡ ಕಿತ್ತಾಕಿ ಅಂತ ಹೇಳ್ಬಿಡ್ತಾರೆ. ಇದು ಹಾಗೆ ಆಗಿದೆ. ಯಾರೋ ಒಬ್ಬ ಪುಡಾರಿ, ನಮ್ಮ ರಾಜಕೀಯ ಪುಡಾರಿ ಹೇಳ್ತಾನೆ, ಹೇಳೋದು ಕೂಡ ಕಿತ್ತಾಕು ಅಂತಾರೆ. ಹೇಳೋದಲ್ಲ ನೋಡೋದಲ್ಲ, ಇದು ಅಕ್ಷಮ್ಯ ಅಪರಾಧ, ಇದು ಸರಿಯಲ್ಲ. ಇದಕ್ಕೆ ತೊಂದರೆ ಕೊಡೋದು ಯಾರು ಕ್ಷಮಿಸ ಅಂತದಲ್ಲ. ಈಗಲೇ DF ಇದ್ರೆ ನಾವು ಈಗಲೇ ಮಾತಾಡ್ತೀವಿ, ಮತ್ತು ಸಾಧ್ಯವಾದ್ರೆ ಇವತ್ತು ನೋಡ್ತೀವಿ. ನಾವು ಇವತ್ತೇ ನೋಡ್ತೀವಿ ಇದ್ದಾರೆ ಅಂದ್ರೆ ಅವರು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಆ ರೀತಿ ಯಾವುದೇ ಇದ್ರು ನನ್ನ ಗಮನಕ್ಕೆ ಬರದೆ ನೀವು ಹೋಗ್ಬೇಡ್ರಿ ಹೇಳಿ ಹೇಳಿದ್ದಾರೆ. ಆದ್ರೆ ಇದು ಹೇಗೆ ಹೋದ್ರು? ಅವರು ಮೀಟಿಂಗ್ ಮಾಡಿ ಹೇಳೋದಲ್ಲ, ರೆಸೊಲ್ಯೂಷನ್ ಮಾಡ್ಬೇಕಲ್ಲಿ.
ಪ್ರೊಸೀಡಿಂಗ್ಸ್ ಮಾಡಬೇಕು. ಬಾಯಲ್ಲಿ ಹೇಳೋದಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಂದು ಮತ್ತು MLA ಪ್ರಾಬ್ಲಮ್ ಏನಂದ್ರೆ ಅದೇ ನಿಮ್ಮ ಮೀಡಿಯಾ ಮುಂದೆ ಹೇಳೋದು, ಅಥವಾ ಅಲ್ಲಿ ಏನ್ ಹೇಳಿರ್ತಾರೋ ಗೊತ್ತಿಲ್ಲ ಮೀಟಿಂಗ್ ಅಲ್ಲಿ. ಕೊಡಿ. ಹೊರಗಡೆಯಿಂದ ಮತ್ತೊಂದು ಹೇಳೋದು. ಈಗ ಇಲ್ಲಿ ಅಡ್ಡೇರಿ ಹತ್ರ ಹೌದು, ಅಲ್ಲಿ ಒಂದು 12 ಗುಂಟೆ 10 ಗುಂಟೆ ಜಾಗ ನೀವು ಬಿಡಿಸಿದೀರಿ ಅಂತ ಮಾಡಕ್ ಬಂದಿದ್ದಾರೆ. ನೀವು ನೋಡಿದೀರಾ ಸ್ಪಾಟ್? ದಯವಿಟ್ಟು ತಾವು ಬಂದು ನೋಡ್ಬೇಕು. ನಾವು ನಿಮ್ಮ ಆಫೀಸಿಗೆ ಬರ್ತೀವಿ. ಈಗ ಇದೀರ ತಾವು ಆಫೀಸಲ್ಲಿ? ನಾವು ಅಲ್ಲಿಗೆ ಬರ್ತೀವಿ. ಈಗ ಎಲ್ಲ ರೈತರು ಸೇರಿ ಬರ್ತೀವಿ. ದಯವಿಟ್ಟು ಕೊನೆಗೆ ಇಲ್ಲ ಸಾಧ್ಯವಾದ್ರೆ ತಾವು ಇಲ್ಲಿ ಬಂದು ಒಂದ್ಸರಿ ನೋಡ್ಬೇಕು. ಆಸ್ ಎ DFO ಆಗಿ ನಾವು ಅಡ್ಡೇರಿಯಲ್ಲಿ ಹೋಗಿ RFO ಬಂದು ಅಡಿಕೆ ಗಿಡ ಕಿತ್ತಾಕಿದ್ದಾರೆ. ಬರೀ 10-12 ಗುಂಟೆ. ಸೋಮವಾರ ಪ್ರತಿಭಟನೆ ಆಗ್ತದೆ. ಸೋಮವಾರ ಬಂದಿದ್ರಂತೆ ನಮ್ಮ ಲೀಡರ್ಗಳೆಲ್ಲ. ಅದು ಯಾರೋ ಮತ್ತೆ ನೀವು ಬಂದಿದ್ರಿ ಅಂದ್ರೆ ನೀವು ಬಂದಂಗಿಲ್ಲ, ನನಗೆ ಗೊತ್ತಿದ್ದಂಗೆ ಬಂದಿಲ್ಲ. ಮತ್ತೆ ಯಾರೋ ಬಂದಿದ್ರು. ಸಂತೋಷ್ ಕುಮಾರ್ ಅಡಿಷನಲ್ PCCFR ಇದಾರ, ಅವ್ರನ್ನ ಕರ್ಕ ಬಂದಿದ್ರು ಅಂತಾರೆ. ಹೌದು ಅಲ್ಲೋ ಗೊತ್ತಿಲ್ಲ. ನಿಮ್ ಗಮನಕ್ಕೆ ಬರ್ದೆ ಅವ್ರು ಬಂದ್ರ? ಸುಳ್ಳು ಹೇಳ್ತಾರೆ. ಹಾಗಾದ್ರೆ ಈಗ ನಾವು ಬರ್ತೀವಿ. ದಯವಿಟ್ಟು ಅಲ್ಲಿ ಇರಿ. ಎಷ್ಟೊತ್ತವರೆಗೆ ಇರ್ತೀರಿ ತಾವು? ಹೌದು, ಮೀಟಿಂಗ್ ಇದಾವ ಈಗ. ಎಷ್ಟು ಟೈಮ್? ಎಷ್ಟು? 12 ಕಾಲ್ ಸರ್, ಹೋಗ್ಬೋದು. ಈಗ ನಾವು ಬರ್ತೀವಿ. ಅಲ್ಲಿ ಇಲ್ಲಿ ಇದೀವಿ ಸ್ಪಾಟ್ ಅಲ್ಲಿ. ನೀವು ಸ್ಪಾಟ್ ನೋಡ್ಬೇಕ್ರಿ. ಕೆಲವಾರು ಪಿಕ್ ಅಂಡ್ ಚೂಸ್ ಮಾಡ್ಯಾರು ನೋಡ್ಬೇಕು. ನಿಮ್ಮ ಅಧಿಕಾರಿಗಳು ಮಾಡಿದ್ದೆಲ್ಲ ಮಾಡಿದ್ರೆ ಇದು ಅರಣ್ಯ ಇಲಾಖೆದೇ ಜಾಗ ಇರ್ಬೋದು, ಆದ್ರೆ 65-66 ವರ್ಷದಿಂದ ಮಾಡಿದ್ದಾರೆ. ಮತ್ತೆ ಇಲ್ಲಿ ಯಾವ ಅರಣ್ಯದ ಕುರುಹುಗಳು ಇಲ್ಲ. ಸುತ್ತ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಯಾರೋ ಒಬ್ಬ ಬಡ ರೈತಗೆ ಅವರು ಈ ತರ ಮಾಡಿದ್ರೆ ACF ಬಂದು ನೋಡಿದ್ರಂತೆ. ಅವರು ಹೇಳಿದ್ರಂತಾರೆ ಜನರು ಇದು ತಪ್ಪು, ಇದು ಮಾಡಿದ್ ನಮ್ಮ ಅಧಿಕಾರಿಗಳು ಅಂತ. ಆದ್ರೂ ಮತ್ತೆ ಬಂದು ತೊಂದರೆ ಕೊಡ್ತಾರೆ. ಲೆವೆಲ್ ಮಾಡಕ್ ಹೇಳಿದಾರಂತೆ. ಅದೇ ಹಂಗೆ ನೀವು ನೋಡ್ಬೇಕು ಸ್ಪಾಟ್ ನ. ನಾವು ಬರ್ತೀವಿ ಈಗ ನಿಮ್ಮ ಹತ್ರ. ಬನ್ನಿ ಎಲ್ಲ ಹೋಗೋಣ ಆದಷ್ಟು. ಸರ್, ಈಗ ಈ ತರ ಸಮಸ್ಯೆಗಳು ಆದ ನಂತರದಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಆಗ್ತಾ ಇದೆ. ನಾನು ಹೇಳುವಂತದ್ದು ಶಾಶ್ವತವಾದಂತ ಪರಿಹಾರವನ್ನ ಶರಾವತಿ ನೀರಿನಿಂದ ಬಂದಂತವರಿಗೆ ಮತ್ತೆ ಬಡ ರೈತರಿಗೆ ದೊರಕಿಸೋ ನಿಟ್ಟಿನಲ್ಲಿ ತಾವು ಯಾವ ರೀತಿಯ ಕ್ರಮ ತಗೋಬೇಕು ಅಂತ. ಸರ್, ಇಲ್ಲ, ಇವ್ರು ತಪ್ಪು ಮಾಡ್ತಾರೆ ಅಧಿಕಾರಿಗಳು. ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ವೀಕ್ ಇದೆ. ಅವ್ರು ಯಾರ ಮಾತು ಕೇಳ್ತಿಲ್ಲ. ನಮ್ಮಲ್ಲಿ ಅಧಿಕಾರಿಗಳೇ ಇಲ್ಲ. ಪುಣ್ಯಕ್ಕೆ DFO ಇದಾರೆ ಯಾರೋ. ಇಲ್ಲ, ಅವರು ಕೂಡ ಪದೇ 3-4 ಜನ, ಈಗ 3 ವರ್ಷದಲ್ಲಿ 2-3 ಜನ ಚೇಂಜ್ ಆದ್ರು. ಇದು ತಾಲೂಕು ಆಡಳಿತ, ನಮ್ಮ ಶಾಸಕರು ಮತ್ತು ಜಿಲ್ಲಾ ಸಚಿವರ ವೈಫಲ್ಯದಿಂದ ಇದಾಗ್ತದೆ. ಯಾಕಂದ್ರೆ ಒಂದು ಮೊದಲನೇ ಘಟನೆಯಲ್ಲೇ ನಾವೆಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡಿದ್ದೇವೆ. ಇದು 14-15ನೇ ಘಟನೆ. ಯಾಕೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ MLA ಅವರಿಗೆ ಬಿಗಿ ಇಲ್ಲ. ಜಿಲ್ಲಾಧಿಕಾರಿಗಳ ಮೇಲೆ, ಜಿಲ್ಲೆಯ ಅಧಿಕಾರಿಗಳ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಿಡ್ತಾ ಇಲ್ಲ. ಯಾವ ಕಾನೂನು ಬದಲಾವಣೆ ಆಗಿಲ್ಲ. ನಾವಿದ್ದಾಗಿದ್ದ ಕಾನೂನೇ ಇದಾವೆ. ಯಡಿಯೂರಪ್ಪನವ್ರು CM ಇದ್ರು, ನಾವೆಲ್ಲ MLA ಇದ್ವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರೋ ಇರ್ತಿದ್ರು. ಆದ್ರೆ ಯಾವ ಕಾರಣಕ್ಕೂ ಒಬ್ಬ ಸಿಂಗಲ್ ರೈತರಿಗೆ ನಾವು ಪರಸ್ಪರ ವಿರೋಧ ಇದ್ವಿ, ಒಟ್ಟಾಗಿ ಕೆಲಸ ಮಾಡ್ತಿದ್ವಿ. ಎಲ್ಲರೂ ಒಂದು ಆಗಿದ್ರೆ ಇವ್ರು ಗಮನಕ್ಕೆ ತರ್ತಿದ್ರು. ನೋಡಿ ಅಲ್ಲೇನೋ ಫಾರೆಸ್ಟ್ ಮಾಡ್ತಾರಂತೆ, ಇಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ನಾವು ಯಾರನ್ನೂ ಬಿಡ್ಸಕ್ ಬಿಟ್ಟಿಲ್ಲ. ನಾವು ಬಿಟ್ಟಿಲ್ಲ, ವಿರೋಧ ಪಕ್ಷದಾಗಿದ್ದವರು ಕೂಡ ಬಿಟ್ಟಿಲ್ಲ. ಈಗ ಯಾಕೆ ಹೀಗಾಗ್ತದೆ? ಈಗ ಇದು ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯ, ಸ್ಥಳೀಯ ಶಾಸಕರ ವೈಫಲ್ಯದಿಂದ ಇದೆಲ್ಲ ನಡೀತದೆ. ಯಾರ ಹತ್ರ ದುಡ್ಡು ತಗೊಂಡು ಟ್ರಾನ್ಸ್ಫರ್ ಮಾಡಿಸಿರ್ತಾರಲ್ಲ, ಅದು ಬಹಳ ದೊಡ್ಡ